ಶ್ರಾವಣ ಮಾಸದಲ್ಲಿ ಏಕೆ ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ ತಿಳಿದುಕೊಳ್ಳೋಣ ಬನ್ನಿ. ಶ್ರಾವಣ ಮಾಸವು ಧಾರ್ಮಿಕ ಮತ್ತು ಪವಿತ್ರ ಮಾಸವಾಗಿದ್ದು ಈ ತಿಂಗಳಲ್ಲಿ ಲಕ್ಷ್ಮೀದೇವಿಯ ಪೂಜೆಗೆ ವಿಶೇಷ ಮಹತ್ವವಿದೆ. ಏಕೆ ಲಕ್ಷ್ಮೀ ಪೂಜೆ ಮಾಡುತ್ತಾರೆ? ವಿಷ್ಣುಪ್ರಿಯೆ ಲಕ್ಷ್ಮೀದೇವಿ ಶ್ರೀ ಮಹಾವಿಷ್ಣುವಿನ ಪತ್ನಿ. ಶ್ರಾವಣ ಮಾಸದಲ್ಲಿ ವಿಷ್ಣುವಿಗೆ ಪೂಜೆ ಮಾಡುವುದು ಶುಭಕರ. ಈ ಮೂಲಕ ಲಕ್ಷ್ಮೀದೇವಿಯ ಅನುಗ್ರಹವು ದೊರೆಯುತ್ತದೆ. ಆರೋಗ್ಯ, ಐಶ್ವರ್ಯ, ಸಮೃದ್ಧಿಗಾಗಿ ಈ ಮಾಸದಲ್ಲಿ ಶುದ್ಧ ಹೃದಯದಿಂದ ಮಾಡಿದ ಲಕ್ಷ್ಮೀ ಪೂಜೆಯಿಂದ ಧನ, ಧಾನ್ಯ, ಸಂತಾನ ಮತ್ತು ಸಂಪತ್ತಿನಲ್ಲಿ ಏಳಿಗೆ ಬರುವುದು ಎಂಬ ನಂಬಿಕೆ ಇದೆ. ಶ್ರಾವಣ ಮಾಸದ ಶುಕ್ರವಾರಗಳು ಲಕ್ಷ್ಮೀ ಪೂಜೆ ಅತ್ಯಂತ ಪವಿತ್ರ. ಈ ದಿನ ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರ ಸ್ತೋತ್ರ, ಲಕ್ಷ್ಮೀ ಅಷ್ಟೋತ್ತರ ಪಠಣ ಮಾಡುವುದು ಮುಖ್ಯವಾಗಿರುತ್ತದೆ. ಏನು ಮಾಡಬೇಕು? ಶುದ್ಧತೆ. 1. ಶುದ್ಧತೆ. ಮನೆ ಹಾಗೂ ಪೂಜೆ ಮಂಟಪವನ್ನು ಶುಚಿಗೊಳಿಸಿ. 2. ಪೂಜೆ ವಿಧಾನ. ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹ ಸ್ಥಾಪನೆ, ಹಾಲು, ತಂಬಿದೊಡು, ಪುಷ್ಪಗಳಿಂದ ಅಭಿಷೇಕ, ಅಷ್ಟಲಕ್ಷ್ಮಿ ಲಲಿತಾ ಸಹಸ್ರನಾಮ ಪಠಣ, ಪ್ರಸಾದ ಅವಲಕ್ಕಿ ಪಾಯಸ, ಹಬ್ಬದ ಊಟ. ವ್ರತ. ಕೆಲವು ಮಹಿಳೆಯರು ಈ ದಿನ ಉಪವಾಸವನ್ನು ಮಾಡುತ್ತಾರೆ. ಒಟ್ಟು ಫಲ ದೇವಿಯ ಅನುಗ್ರಹದಿಂದ ಮನೆಯಲ್ಲಿ ದಾರಿದ್ರ್ಯ ಹೋಗಿ ಸಂಪತ್ತು, ಶಾಂತಿ ಹಾಗೂ ಸಂತೋಷವಿರುತ್ತದೆ. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ ವೈಶಿಷ್ಟ್ಯಗಳು. ಶ್ರಾವಣ ಮಾಸದ ಮಹತ್ವ. ಶ್ರಾವಣ ಮಾಸವು ವಿಷ್ಣು ದೇವರ ಪೂಜೆಗಾಗಿ ಅತ್ಯಂತ ಶುಭಕರ ಮಾಸ. ವಿಷ್ಣು ದೇವನ ಪತ್ನಿ ಲಕ್ಷ್ಮೀದೇವಿಯು ಈ ಮಾಸದಲ್ಲಿ ವಿಶೇಷ ಪ್ರಿಯೆ. ಈ ಕಾರಣದಿಂದ ಶ್ರಾವಣ ಮಾಸದಲ್ಲಿ ಪೂಜೆ ಮಾಡುವುದು ಭವ್ಯ ಫಲಕಾರಿಯಾಗಿರುತ್ತದೆ. ಶ್ರಾವಣ ಮಾಸದ ಶುಕ್ರವಾರಗಳು. ಈ ಮಾಸದ ಎಲ್ಲ ಶುಕ್ರವಾರಗಳು ಲಕ್ಷ್ಮೀ ಪೂಜೆಗೆ ವಿಶೇಷವಾಗಿ ಆ ದಿನದ ಬೆಳಿಗ್ಗೆ ಮತ್ತು ಸಂಜೆ ಗಣೇಶ ಪೂಜೆಯ ನಂತರ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಮನೆಗೆ ಐಶ್ವರ್ಯ ಮತ್ತು ಸೌಭಾಗ್ಯ ಸಿಗುತ್ತದೆ. ಲಕ್ಷ್ಮೀ ಪೂಜೆಯಲ್ಲಿ ಬೇಕಾದ ಸಾಮಗ್ರಿಗಳು: ಸ್ವಚ್ಛ ನೀರು ಮತ್ತು ಹೂಗಳು, ನೈವೇದ್ಯ, ಅಕ್ಕಿ, ಪಾಯಸ, ಹಣ್ಣುಗಳು, ಪೂಜೆ ಮಂಟಪಕ್ಕೆ ಅಲಂಕಾರ, ತೈಲ, ದೀಪ, ಧೂಪ, ನೈವೇದ್ಯ, ಲಕ್ಷ್ಮೀದೇವಿಯ ಚಿತ್ರ ಅಥವಾ ವಿಗ್ರಹ, ಲಕ್ಷ್ಮೀ ಅಷ್ಟೋತ್ತರ ಸ್ತೋತ್ರ ಮತ್ತು ಲಕ್ಷ್ಮೀ ಸ್ತೋತ್ರ ಪಠಣ ಮಾಡುವುದು. ಪೂಜೆಯ ವಿಧಾನ. ಮನೆಯ ಪೂಜಾ ಸ್ಥಳ ಸ್ವಚ್ಛ ಮಾಡಬೇಕು. ದೇವಿಯ ಚಿತ್ರ ವಿಗ್ರಹವನ್ನು ಸ್ಥಾಪಿಸಿ ಸಿಂಧೂರ, ಕಮಲ ಪುಷ್ಪ, ವಸಂತಿ ಹೂ ಹಚ್ಚಿ ಹಾಲು, ಜೇನುತುಪ್ಪ, ಪುಷ್ಪಗಳಿಂದ ದೇವಿಯ ಅಭಿಷೇಕ ಮಾಡಬೇಕು. ಪೂಜೆಯಲ್ಲಿ ಓಂ ಶ್ರಾಂ ಶ್ರೀಂ ಶೋಂ ಸೌ ಮಹಾಲಕ್ಷ್ಮೀ ನಮಃ ಮಂತ್ರದ ಜಪ ಮಾಡುವುದು. ಪೂಜೆಯ ನಂತರ ನೈವೇದ್ಯವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿ ಕೋರಿಕೆಗಳನ್ನು ಮನಸ್ಸಿನಿಂದ ಮಾಡಬೇಕು. ಲಕ್ಷ್ಮೀ ಪೂಜೆಯ ಫಲ. ಮನೆಗೆ ಧನ, ಐಶ್ವರ್ಯ, ಸೌಭಾಗ್ಯ ಮತ್ತು ಶಾಂತಿ ದೊರೆಯುತ್ತದೆ. ಕುಟುಂಬದಲ್ಲಿ ಅಸಮಾಧಾನ, ಸೌಹಾರ್ದ ಹಾಗೂ ಆರೋಗ್ಯ ಉತ್ತಮವಾಗಿರುತ್ತದೆ. ದುರ್ಭಿಕ್ಷ ಸಂಕಷ್ಟಗಳು ದೂರವಾಗುತ್ತವೆ. ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಸಾಧನೆ ಹಾಗೂ ಪ್ರಗತಿ ಸಿಗುತ್ತದೆ. ವ್ರತ ಮತ್ತು ನಿಷ್ಠೆ. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ 5, 7, 11 ಅಥವಾ 21 ದಿನಗಳ ವ್ರತವಾಗಿ ಮಾಡಬಹುದು. ಈ ವ್ರತದ ಸಮಯದಲ್ಲಿ ತಮಾಷೆ, ಹಿಂಸಾ, ಕಲಹೆ ಮಾತುಗಳಿಂದ ದೂರ ಇರಬೇಕು. ಹೋಮ, ಜಪ, ಧ್ಯಾನ ಹಾಗೂ ದೈವಭಕ್ತಿ ಹೆಚ್ಚಿಸಲು ಪ್ರಯತ್ನಿಸಬೇಕು. ಲಕ್ಷ್ಮೀ ಹೋಮ. ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ಹೋಮ ಮಾಡುವುದು ಶುಭಕರ. ಹೋಮದಿಂದ ಮನೆಗೆ ಧನವೃದ್ಧಿ, ಬದಲಾವಣೆಯಾಗುವ ಸಾಧ್ಯತೆ ಇರುತ್ತದೆ. ಶ್ರಾವಣ ಮಾಸದಲ್ಲಿ ಶುಭ ಕಾಲದಲ್ಲಿ ಮನಸ್ಸಿನ ಶುದ್ಧತೆ, ಭಕ್ತಿ ಮತ್ತು ನಿಯಮ ಪಾಲನೆ ಇಟ್ಟು ಲಕ್ಷ್ಮೀ ಪೂಜೆ ಹಾಗೂ ಹೋಮ ಮಾಡುವುದು ಕುಟುಂಬಕ್ಕೆ ಐಶ್ವರ್ಯ, ಸಮೃದ್ಧಿ, ಶಾಂತಿ ತರಲು ಬಹಳ ಪರಿಣಾಮಕಾರಿಯಾಗಿರುತ್ತದೆ. ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆಯ ವಿಶೇಷ ವಿಧಾನ. ಶ್ರಾವಣ ಮಾಸದ ಶುಕ್ರವಾರ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಪೂಜೆ ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಸ್ಥಳ: ಮನೆಯ ಪೂಜೆ ಮಂದಿರ ಅಥವಾ ಸ್ವಚ್ಛ ಪವಿತ್ರ ಸ್ಥಳ. ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಇಡಬೇಕು. ಪೂಜೆಯ ಸಾಮಗ್ರಿಗಳು: ಹಸಿರು, ಕೆಂಪು, ಕಮಲದ ಹೂಗಳು, ನೈವೇದ್ಯ, ಅಕ್ಕಿ, ಪಾಯಸ, ತುಪ್ಪ, ಹಣ್ಣುಗಳು, ದೀಪ, ಧೂಪ, ಕಂದು, ಕರ್ಪೂರ, ರೇಣುಕಾ ತೈಲ, ಹಾಲು, ಜೇನುತುಪ್ಪ ಅಭಿಷೇಕಕ್ಕೆ. ಶುಭ ಲಂಬ ಅಥವಾ ಕುಶದ ಹಸಿರು ಹಾರ. ಅಭಿಷೇಕ: ದೇವಿಯ ವಿಗ್ರಹಕ್ಕೆ ಹಾಲು, ಜೇನು ತುಪ್ಪ, ತೈಲ, ನೀರಿನಿಂದ ಅಭಿಷೇಕ ಮಾಡಬೇಕು. ಸ್ತೋತ್ರ ಪಠಣ: ಅಷ್ಟಲಕ್ಷ್ಮಿ ಸ್ತೋತ್ರ,
8 ರೂಪಗಳ ಲಕ್ಷ್ಮೀ ದೇವಿಯ ಆರಾಧನೆ, ಲಲಿತಾ ಸಹಸ್ರನಾಮ ಅಥವಾ ಶ್ರೀ ಲಕ್ಷ್ಮೀ ಸ್ತೋತ್ರ, ಶ್ರೀ ಸೌಹಾರ್ದ ಲಭ್ಯಂ ಮಂತ್ರ, ಓಂ ಶ್ರಾಂ ಶೇಂ ಶ್ರೋಂ ಸೌಂ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡುವುದು. ಮುಖ್ಯ ಮಂತ್ರಗಳು: ಓಂ ಶ್ರೀಂ ಮಹಾಲಕ್ಷ್ಮೀ ದೇವಿಯೇ ನಮಃ, ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮ್ಯೈ ನಮಃ. ಅಷ್ಟಲಕ್ಷ್ಮಿ ಸ್ತೋತ್ರ ಜಪ, ಶ್ರೀ ಸೌಹಾರ್ದ ಮಂತ್ರ, ಓಂ ಶ್ರಾಂ ಶ್ರೀಂ ಸೌಂ ಸೌಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಜಪ ಮಾಡುವುದು ತುಂಬ ಒಳ್ಳೆಯದು. ಲಕ್ಷ್ಮೀದೇವಿಯ ಅನುಗ್ರಹ ಹೆಚ್ಚಿಸುತ್ತದೆ. ಶ್ರಾವಣ ಮಾಸದ ಲಕ್ಷ್ಮೀ ಪೂಜೆಯ ಲಾಭಗಳು: ಐಶ್ವರ್ಯ ಹಾಗೂ ಸೌಭಾಗ್ಯ. ಮನೆಗೆ ಐಶ್ವರ್ಯ, ಸಂಪತ್ತು ಮತ್ತು ಸೌಭಾಗ್ಯ ದೊರೆಯುತ್ತದೆ. ಮರ್ಯಾದೆ ಮತ್ತು ಸಾಮಾಜಿಕ ಸ್ಥಿತಿ. ಕುಟುಂಬದಲ್ಲಿ ಗೌರವ ಮತ್ತು ಸತ್ಕಾರ ಹೆಚ್ಚಿಸುತ್ತದೆ. ವ್ಯವಹಾರಗಳಲ್ಲಿ ಬೆಳವಣಿಗೆಗೆ, ವ್ಯಾಪಾರ ಉದ್ಯೋಗಿಗಳಲ್ಲಿ ಅಭಿವೃದ್ಧಿ ಮತ್ತು ಯಶಸ್ಸು ಸಿಗುತ್ತದೆ. ಸಂಪತ್ತು ಮತ್ತು ಶಾಂತಿ. ಮನೆಯಲ್ಲಿ ಶಾಂತಿ ಕಾಪಾಡುತ್ತದೆ ಮತ್ತು ಆರ್ಥಿಕ ಸ್ಥಿರತೆ ಉಂಟಾಗುತ್ತದೆ. ದುರ್ಭಿಕ್ಷ ಮತ್ತು ಸಂಕಷ್ಟ ದೂರವಾಗುತ್ತದೆ. ಶ್ರಾವಣ ಮಾಸದ ಲಕ್ಷ್ಮೀ ಪೂಜೆಯೇ ಮನೆಯ ಕಷ್ಟ ಬಿಕ್ಕಟ್ಟು ನಿವಾರಣೆಗೆ ಸಹಾಯ ಮಾಡುತ್ತದೆ. ಪೂಜೆಯ ನಂತರ, ಪೂಜೆಯ ಪೂರ್ಣವಾದ ನಂತರ ದೇವಿಗೆ ನೈವೇದ್ಯ ಅರ್ಪಿಸಿ ಅರ್ಚನೆಗಿಂತ ಮುರುಳು ಮಾತು ಮಾಡದಿರಿ. ಪೂಜೆಯ ದಿನ ಧರ್ಮದ ಹಿತ ಕಾರ್ಯಗಳಲ್ಲಿ ಆಸಕ್ತಿ ವಹಿಸಿ. ಪಾರಂಪರಿಕ ಪಠಣ ಅಥವಾ ಸುತ್ತಿನಲ್ಲಿ ಸ್ವಚ್ಛತೆ ಕಾಪಾಡಿ. ಭಕ್ತಿ ಮತ್ತು ನಿಷ್ಠೆಯಿಂದ ಈ ಪೂಜೆ ಮಾಡುವುದು ಅತ್ಯಂತ ಫಲಪ್ರದ. ಹೆಚ್ಚು ತಿಳುವಳಿಕೆ: ಶ್ರಾವಣ ಮಾಸದ ವೇಳೆ ಸಾಮಾನ್ಯವಾಗಿ ಮಾಂಸಾಹಾರ ಮತ್ತು ಮದ್ಯಪಾನದಿಂದ ದೂರ ಉಳಿಯುವುದು ಸಹ ಒಳ್ಳೆಯದು. ಲಕ್ಷ್ಮೀ ಪೂಜೆಯೊಂದಿಗೆ ಶುಭ ಕಾರ್ಯದ ಯೋಜನೆಗಳು, ಹೊಸ ವ್ಯವಹಾರ ಆರಂಭ, ಮನೆ ಮಾರಾಟ, ಖರೀದಿ ಶುಭಕರವಾಗಿರುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮುಂದೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ.